ಕಾಂಗ್ರೆಸ್ ಭವನದಲ್ಲಿ ಎಲ್ಲ ಹಿಂದುಳಿದ ವರ್ಗದವರು ಹಾಗೂ ಮುಸ್ಲಿಂ ಸಮುದಾಯ ಪ್ರಮುಖ ಮುಖಂಡರು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ ಮತ್ತೆ ಎಲ್ಲ ಪಕ್ಷಾತೀತವಾಗಿ ಇವತ್ತು ನಜೀರ್ ಅಹಮದ್ ಸಾಹೇಬ್ರ ಬೆಂಬಲಕ್ಕೆ ಏನು ಹೈಕಮಾಂಡ್ಗೆ ನಾವು ಮನವಿ ಮಾಡಕ್ಕೆ ಎಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇವತ್ತು 2 ದಿವಸಗಳಿಂದ ಏನೋ ಈ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಪ್ರಿಂಟ್ ಮೀಡಿಯಾಗಳಲ್ಲಾಗಿರ್ಬೋದು ಏನೋ ನಜೀರ್ ಅಹಮದ್ ಸಾಹೇಬ್ರ ಬಗ್ಗೆ ಅಪಪ್ರಚಾರ ಆಗಿ ಏನೋ ನ್ಯೂಸ್ ಬರ್ತಾ ಇದೆಯಾ ಅದನ್ನೆಲ್ಲ ತಿಳ್ಕೊಂಡು ನಾವು ಇವತ್ತು ಇಷ್ಟೊಂದು ಜನ ಇಲ್ಲಿ ಸೇರಿ ನಾವು ಹೈಕಮಾಂಡ್ಗೆ ಮನವಿ ಮಾಡ್ಬೇಕಂತ ಹೇಳಿ ಇಷ್ಟೊಂದು ಜನ ಸೇರಿ ನಿಮ್ಮ ಮೀಡಿಯಾ ಮುಖಾಂತರ ಇವತ್ತು ಮನವಿ ಮಾಡ್ತಾ ಇದ್ದೀರಿ. ನಜೀರ್ ಅಹಮದ್ ಸಾಹೇಬರು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿಕೊಂಡಿರುವಂತ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು. ಅವರು ಹಿಂದೆ ಚಾಮರಾಜಪೇಟೆಯಲ್ಲಿ MLA ಆಗಿದ್ದಾಗ, ಬಿನ್ನಿಪೇಟೆಯಲ್ಲಿ MLA ಆಗಿದ್ದಾಗ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿ ಅವರು ಸರ್ವಿಸ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೋಲಾರಲ್ಲಿ ಅವ್ರದೇ ಆದಂತ ಕೋಲಾರ, ಚಿಕ್ಕಬಳ್ಳಾಪುರ ಈ 3-4 ಜಿಲ್ಲೆ ಅವ್ರದೇ ಆದಂತ ಒಂದು ಶಕ್ತಿ ಕಟ್ಟಿದ್ದಾರೆ. ಅವರು ಮುಸ್ಲಿಂ ನಾಯಕರು ಹೌದು, ಹಿಂದುಳಿದ ನಾಯಕರು ಹೌದು. ಅವ್ರನ್ನೇನಾದ್ರೂ ನೀವು ಈ ನಮ್ಮ ಮೀಡಿಯಾಗಳಲ್ಲಿ ಹೇಳದಂಗೆ ಅವ್ರನ್ನ ರಾಜೀನಾಮೆ ತಗೊಳ್ಳೋದು ಆ ತರ ಏನಾದ್ರು ಮಾಡಿದ್ದಾದ್ರೆ ಈ 2-3 ಜಿಲ್ಲೆಗಳಲ್ಲಿ ಪಕ್ಷಕ್ಕೆ ವಿಪರೀತವಾದ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ರಾಜ್ಯದಲ್ಲಿ ನಜೀರ್ ಅಹಮದ್ ಸಾಹೇಬ್ ಎಲೆಕ್ಷನ್ ವಿಚಾರದಲ್ಲಿ ಸುಮಾರು 15-20 ದಿವಸ ನಮ್ಮ ಕೋಲಾರ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಬಾಗಲಕೋಟೆದಲ್ಲಿ ಅವರು ಅಲ್ಲೇ ರೂಮ್ ಮಾಡ್ಕೊಂಡು ನಿಲ್ಸಿದ್ರು. ಅಲ್ಲಿ ಯಾಕಂದ್ರೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಾನು ಈ ಲೋಕಲ್ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ, ನಾವು ಅಲ್ಲಿ ಜವಾಬ್ದಾರಿ ಹಾಕಿದೆ, ಪಕ್ಷ ಜವಾಬ್ದಾರಿ ಹಾಕಿದ್ದಾರೆ, ನಾನು ಅಲ್ಲೇ ಇರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಕೋಲಾರ ಕಾರ್ಯಕ್ರಮಕ್ಕೂ ನಾವು ಕರೆದ್ರು, ಬರೋಕ್ಕಾಗಿಲ್ಲ. ಅಷ್ಟೊಂದು ನಿಷ್ಠಾಂತವಾಗಿ ಅವರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡ್ಕೊಂಡು ಅಲ್ಲಿದ್ರು. ಅವ್ರ ಬಗ್ಗೆ ಇರಿಸಲದ ಆರೋಪಗಳು ಒಬ್ಬ ಮನುಷ್ಯನ ಮೇಲೆ ಅಪಪ್ರಚಾರ ಇದ್ದೇ ಇರ್ತದೆ. ಇವತ್ತು ಅವ್ರ ಮೇಲೂ ಯಾರ್ಯಾರು ಅವ್ರ ಮೇಲೆ ಏನೇನು ಅಪಪ್ರಚಾರ ಮಾಡಿದಾರೆ ಅದೆಲ್ಲ ಸುಳ್ಳು. ಈ ಸಂದರ್ಭದಲ್ಲಿ ಸುಳ್ಳು ಅಂತ ಹೇಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಈ ಪಕ್ಷದಿಂದ ಕೈ ಬಿಡಬಾರ್ದು. ಮತ್ತೆ ಅವ್ರ ರಾಜೀನಾಮೆ ಕೊಡುವಂತ ಪ್ರಸ್ತಾವ ಈ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿ ನಾನು ಮೀಡಿಯಾಗೆ ಮನವಿ ಮಾಡ್ತಾ ಇದ್ದೀನಿ. ಈ ಕೂಡಲೇ ಮಂತ್ರಿ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ ನಜೀರ್ ಅಹಮದ್ ಸಾಹೇಬ್ರಿಗೆ ಈ ಕೂಡಲೇ ಮಂತ್ರಿ ಪದವಿ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ ನಜೀರ್ ಅಹಮದ್ ಸಾಹೇಬ್ರಿಗೆ ಈ ಕೂಡಲೇ ಮಂತ್ರಿ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದ ನಿಜವಾದ ಟ್ರಬಲ್ ಶೂಟರ್ ನಜೀರ್ ಅಹಮದ್ ಸಾಹೇಬ್ ಜಿಂದಾಬಾದ್. ಕಾಂಗ್ರೆಸ್ ಪಕ್ಷದ ನಿಜವಾದ ಟ್ರಬಲ್ ಶೂಟರ್ ನಜೀರ್ ಅಹಮದ್ ಸಾಹೇಬ್ ಜಿಂದಾಬಾದ್.